ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕುರಿತು ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಗಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ, ಅವರೇ ತೀರ್ಮಾನವನ್ನು ತಗೊಳ್ತಾರೆ ಅಂತ ರಾಮಲಿಂಗಾರೆಡ್ಡಿ ರಾಮನಗರದಲ್ಲಿ ಮಾತಾಡಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನು ಮಾತಾಡೋದಿಲ್ಲ, ಮಾತುಕತೆ ಬಗ್ಗೆ ನನಗೆ ಏನು ಕೂಡ ಗೊತ್ತೂ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದರು. ನಾನು ಅದರ ಬಗ್ಗೆ ಮಾಡೋಕ್ಕೋಗಲ್ಲ. ನಾವು ಮಾತಾಡಿದಷ್ಟು ಪಕ್ಷಕ್ಕೆ ಹಾನಿ ಆಗುತ್ತೆ ಅಷ್ಟೇ. ಅಷ್ಟು ಹೇಳ್ತೀನಿ ಅಷ್ಟೇ. ನಾನು ಅಲ್ಲ ಸರ್, ಒಂದಷ್ಟು ಮಾತುಕತೆಗಳಾಗಿದ್ದ ಅಂತೇಳಿ ಅಧಿಕಾರ ನನಗೆ ಅದೆಲ್ಲ ಗೊತ್ತಿಲ್ಲ. ಪರಮೇಶ್ವರ್ 5 ವರ್ಷ ಸಿದ್ದರಾಮಯ್ಯನವ್ರನ್ನೇ ಸಿಎಂ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಹೇಳಿತ್ತು ಅಂತೇಳಿ ನನಗೆ ಆ ವಿಚಾರ ಎಲ್ಲ ಗೊತ್ತಿಲ್ಲ ಅಲ್ವಾ. ನಾನು ಅದರ ಬಗ್ಗೆ ಮಾತಾಡೋಲ್ಲ. ಆದರೆ ನಾವು ಮಾತಾಡಿದಷ್ಟು ಎಲ್ಲರಿಗೂ ಸೇರಿಸಿ ಹೇಳ್ತೀನಿ, ಪಕ್ಷಕ್ಕೆ ಹಾನಿ ಅಷ್ಟೇ. ಅದರಿಂದ ಸಾಧ್ಯವಾದಷ್ಟು ಮಾಧ್ಯಮಗಳ ಹತ್ರ ರಾಜಣ್ಣ ಅವರಿಂದಲ್ಲ ಸ್ಟಾರ್ಟ್ ಆಗಿದೆ ಸರ್, ನವೆಂಬರ್ ಕ್ರಾಂತಿ ನಮ್ಗೆ ಗೊತ್ತಿಲ್ಲಪ್ಪ. ಈ ಬಣಗಳಾಗ್ಬಿಟ್ಟಿದ್ಯಾ ಸರ್, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಬಣಗಳಾಗ್ಬಿಟ್ಟಿದ್ಯಾ ಅಂತ ಪಕ್ಷದಲ್ಲಿ ಒಂದಷ್ಟು ಜನ ಅವ್ರ ಪರವಾಗಿ ಹೇಳುವಂಥದ್ದು, ಮತ್ತೊಂದಷ್ಟು ಜನ ಇವ್ರ ಪರವಾಗಿ ಹೇಳ್ತಾರೆ. ಆದರೆ ಬಿ ಜೆ ಪಿಲಿದ್ದಷ್ಟು ನಮ್ಮಲ್ಲಿಲ್ಲಪ್ಪ. ಬಿ ಜೆ ಪಿಲಿ ಎಷ್ಟು ಬಣಗಳಿರೋದು? ಬಟ್ ನಿಮ್ಮಲ್ಲಿ ಇದೆ ಸರ್, ನಮ್ಮಲ್ಲಿಲ್ಲ. ಮತ್ತು ಸಿದ್ದರಾಮಯ್ಯನವ್ರನ್ನ ಮುಂದುವರಿದೆ ಅಂತ ಒಂದಷ್ಟು ಜನ ಸಚಿವರು ಶಾಸಕರು ಹೇಳುವಂಥದ್ದು, ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಂತೇಳಿ ಶಾಸಕರುಗಳು ಹೇಳುವಂಥದ್ದು. ಇದೆಲ್ಲ ಮಾತಾಡಿದಷ್ಟು ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ. ಅದರಿಂದ ಎಲ್ಲ ನಾಯಕರಲ್ಲಿ ನಾನು ಮನವಿ ಮಾಡೋದು, ಇದನ್ನೆಲ್ಲ ಕೂಡ ನಮ್ಮಲ್ಲಿ ಏನೇ ಇದ್ದರೂ ನಾವು ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಬೇಕು ಹೊರತು ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ರಾಜ್ಯದ ಜನತೆ ಮುಂದೆ ಅದು ವಿಪಕ್ಷಗಳಿಗೆ ಆಹಾರ ಆಗುತ್ತೆ. ಅದರಿಂದ ನಾವು ಯಾವುದೂ ಕೂಡ ಮಾತಾಡದೇ ಇರೋದು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ಅಂತ ನಮ್ಮ ಎಲ್ಲ ಹಿರಿಯ ನಾಯಕರಿಗೆ, ಮಾತಾಡ್ತಾ ಇರ್ತಕ್ಕಂಥ ಇನ್ನಿತರ ಸ್ನೇಹಿತರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ.